ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಜಾಲಹಳ್ಳಿಯಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದಿಂದ ವಿವಿಧ ಬೇಡಿಕೆಗಳಿಗಾಗಿ ನಾಡ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗಿದೆ. ದಿನಾಂಕ 7/3/2026 ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದಲ್ಲಿ ನಾಡ ತಹಸೀಲ್ದಾರ್ ಕಚೇರಿ ಮುಂದೆ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಾಲಹಳ್ಳಿ ಗ್ರಾಮ ಸಮಿತಿಯ ವತಿಯಿಂದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ತಕ್ಷಣ ಪ್ರಾರಂಭಿಸುವಂತೆ ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ನಡೆಸಲಾಗಿದೆ. ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ನರಸಣ್ಣ ನಾಯಕ್ರವರು ಸುಮಾರು 7 ತಿಂಗಳ ಹಿಂದೆ ಮಾನ್ಯ ಶಾಸಕಿ ಕರಿಯಮ್ಮಾಜಿ ನಾಯಕ್ರವರು ಜಾಲಹಳ್ಳಿ ಗ್ರಾಮದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಿದ್ರು. ಆದರೆ ಇಂದಿಗೂ ಕೂಡ ಆ ಕಾಮಗಾರಿಗಳು ಪ್ರಾರಂಭವಾಗಿಲ್ಲ. ಈಗಾಗಲೇ ಘೋಷಿಸಿದ ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡಲೇ ಆರಂಭಿಸಬೇಕು ಅಂತ ಆಗ್ರಹಿಸಿದ್ರು. ಅದೇ ರೀತಿ ಜಾಲಹಳ್ಳಿಯಲ್ಲಿ ನೆನೆಗುದಿಗೆ ಬಿದ್ದಿರುವ ವಾಲ್ಮೀಕಿ ಭವನವನ್ನು ಶೀಘ್ರ ಪೂರ್ಣಗೊಳಿಸಬೇಕು ಅಂತ ಒತ್ತಾಯಿಸಿದ್ರು. ಈ ಹಿಂದೆ ವಾಲ್ಮೀಕಿ ಭವನ ಪೂರ್ಣಗೊಳಿಸಲು ಹೋರಾಟ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಿಸಿದ್ದನ್ನ ಅವರು ಖಂಡಿಸಿದ್ರು. ಇನ್ನು ಅಂಬೇಡ್ಕರ್ ವೃತ್ತದಿಂದ ಶ್ರೀ ರಂಗನಾಥ ದೇವಸ್ಥಾನದವರೆಗೆ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿ ಮತ್ತು ಬುಳ್ಳಯ್ಯನಕಟ್ಟಿಯಿಂದ ಹಟ್ಟಿ ಮುಖ್ಯ ರಸ್ತೆವರೆಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಯನ್ನ ಕೂಡಲೇ ಪ್ರಾರಂಭಿಸಬೇಕು ಅಂತ ಒತ್ತಾಯಿಸಿದ್ರು. ಪ್ರಮುಖ ಬೇಡಿಕೆಗಳು: ಅಂಬೇಡ್ಕರ್ ವೃತ್ತದಿಂದ ಶ್ರೀ ರಂಗನಾಥ ದೇವಸ್ಥಾನದವರೆಗೆ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ, ಬುಳ್ಳಯ್ಯನಕಟ್ಟಿಯಿಂದ ಹಟ್ಟಿ ಮುಖ್ಯ ರಸ್ತೆವರೆಗೆ ರಸ್ತೆ ನಿರ್ಮಾಣ, ಜಾಲಹಳ್ಳಿ ಗ್ರಾಮದ ಮುಖ್ಯ ಹೆದ್ದಾರಿಯಲ್ಲಿ ರಸ್ತೆ ವಿಭಜಕ ಅಳವಡಿಕೆ, ಜಾಲಹಳ್ಳಿ ಗ್ರಾಮದಲ್ಲಿ ನೆನಪಿಗೆ ಬಿದ್ದಿರುವ ವಾಲ್ಮೀಕಿ ಭವನವನ್ನ ಪೂರ್ಣಗೊಳಿಸುವುದು. ಈ ಎಲ್ಲಾ ಬೇಡಿಕೆಗಳನ್ನು ತಕ್ಷಣ ಈಡೇರಿಸಿ ಕಾಮಗಾರಿಗಳನ್ನು ಪ್ರಾರಂಭಿಸಬೇಕು ಅಂತ ರೈತ ಸಂಘದ ಮುಖಂಡರು ಆಗ್ರಹಿಸಿದ್ದಾರೆ. ವಾಲ್ಮೀಕಿ ಭವನ 2012-13ನೇ ಸಾಲಿನಲ್ಲಿ SCP STP ಯೋಜನೆಯಡಿಯಲ್ಲಿ ಪ್ರಾರಂಭ ಆದಂಥ ಬಿಲ್ಡಿಂಗ್ ಅನ್ನ ಅದು 3 ವರ್ಷಗಳಾದರೂ ಇವತ್ತು ಪೂರ್ಣಗೊಳ್ಳಲಾರ್ದೇ ಅದು ಒಂಥರ ಆಳುಕೊಂಪೆಯಾಗಿ ಬಿದ್ದಿರ್ತಕ್ಕಂಥದ್ದು. ಮತ್ತು ಅದರ ಜೊತೆಗೆ ಅದೇ ಸಂದರ್ಭದಲ್ಲಿ ಇದೇ ಅನುದಾನದಲ್ಲಿ ಅರಕೇರಿ ಗ್ರಾಮದಲ್ಲಿ ಕೂಡ ಒಂದೇ ದಿನ ಅದನ್ನು ಶಂಕುಸ್ಥಾಪನೆ ಮಾಡಿ ಇವತ್ತು ಅಲ್ಲಿ ಪ್ರಾರಂಭವಾಗಿ ಸುಮಾರು 10 ವರ್ಷಗಳ ಕಾಲ ಇವತ್ತು ಸಾರ್ವಜನಿಕರಿಗೆ ಅದು ಉಪಯೋಗ ಆಗಿರ್ತಕ್ಕಂಥದ್ದು. ಆದರೆ ಜಾಲಹಳ್ಳಿಯಲ್ಲಿ ಮಾತ್ರ ಒಂದು ರಾಜಕೀಯ ಕಾರಣಕ್ಕಾಗಿ ಆ ಒಂದು ಬಿಲ್ಡಿಂಗನ್ನು ಇವತ್ತು ಅಪ್ಪಣೆಗೊಂಡಿರ್ತಕ್ಕಂಥದ್ದು. ಇದಕ್ಕೆ ಹಲವಾರು ಬಾರಿ ಜಾಲಹಳ್ಳಿಯ ಎಲ್ಲ ಸಂಘಟನೆಗಳು ಮತ್ತು ವಿಶೇಷವಾಗಿ ಕರ್ನಾಟಕ ಪ್ರಾಂತ ರೈತ ಸಂಘ ಈ ಹಿಂದೆ ಇದೇ ನಾಡ ತಹಸೀಲ್ ಕಚೇರಿ ಮುಂದೆ 40 ದಿನಗಳ ಅಹೋರಾತ್ರಿ ನೀಡಿದಾಗ ಒಂದಷ್ಟು ಚೆತ್ತ ಹಾಕಿ ಮತ್ತೆ ಅದನ್ನು ಕಾಮಗಾರಿನ ಪ್ರಾರಂಭಿಸಿದರು. ಅದಾದ ಮೇಲೂ ಕೂಡ ಮತ್ತೆ ಆ ಕಾಮಗಾರಿನ ಅಪೂರ್ಣಗೊಂಡಾಗ ಆ ವಾಲ್ಮೀಕಿ ಸಂಘದಿಂದ ಮತ್ತು ಹಲವಾರು ಈ ಜಾಲಹಳ್ಳಿಯ ಎಲ್ಲ ಸಮುದಾಯದ ಬಂಧುಗಳು ಒಂದು ಹೋರಾಟಕ್ಕೆ ಕರೆ ಕೊಟ್ಟಾಗ ಮತ್ತು ಅದಕ್ಕೂ ಕೂಡ ರಾಜಕೀಯ ಕಾರಣಕ್ಕಾಗಿ ಸುಮಾರು 41 ಮಂದಿ ಮೇಲೆ ಇವತ್ತು ಪ್ರಕರಣ ದಾಖಲಾಗಿ ಇವತ್ತು ಅವರು ಕೋರ್ಟಿಗೆ ತಿರ್ತಕ್ಕಂಥದ್ದು. ಅಂದರೆ ಇವತ್ತು ಸರ್ಕಾರ ಯಾವ ಉದ್ದೇಶಕ್ಕಾಗಿ ಆ ಯೋಜನೆಗೆ ಹಣ ಬಿಡುಗಡೆ ಆಗಿತ್ತು, ಆ ಹಣವನ್ನು ಯಾರು ತಿಂದಾರ, ಯಾರು ಲೂಟಿ ಮಾಡಾರ ಅವ್ರು ಜೈಲಿಗಿರ್ಬೇಕಾಗಿತ್ತು. ಆದರೆ ದುರಂತ ಏನಂದ್ರೆ ಅದನ್ನು ಪೂರ್ಣಗೊಳಿಸಂತ ಅಂದವರು ಇವತ್ತು ಅವ್ರ ಮೇಲೆ ಪ್ರಕರಣ ದಾಖಲಾಗಿ ಇವತ್ತು ಅವರು ಕೋರ್ಟಿಗೆ ತಿರುಗಾಕಿರ್ತಾರೆ. ಇದು ನಮ್ಮ ಆಡಳಿತ ವ್ಯವಸ್ಥೆಯ ಒಂದು ದುರಂತ ಅಂತೇಳಿ ನಾವು ಭಾವಿಸ್ಬೇಕು. ಯಾಕಂದರೆ ಸುಮಾರು 1 ಕೋಟಿ ರೂಪಾಯಿಯನ್ನ ಸರ್ಕಾರ ಆ ಒಂದು ಆವತ್ತಿನ ಎಸ್ಟಿಮೇಟು ಅವತ್ತಿನ ಎಸ್ಟಿಮೇಟ್ನಲ್ಲಿ 1 ಕೋಟಿ ಅನುದಾನವನ್ನು ಕೊಟ್ಟು ಆ ಅನುದಾನವನ್ನು ಮುಗಿದ ಮೇಲೆ ಮತ್ತೆ 30 ಲಕ್ಷ ಹೆಚ್ಚುವರಿಯಾಗಿ ಕೊಟ್ಟರೂ ಕೂಡ ಇವತ್ತು ಅದು ಮುಕ್ತ ಇಲ್ಲ ಅಂತಂದರೆ ಮತ್ತು 1 ಕೋಟಿ 30 ಲಕ್ಷ ರೂಪಾಯಿ ಖರ್ಚಾದರೂ ಇವತ್ತು ಅದು ಪ್ರಾರಂಭ ಆಗಿಲ್ಲ ಅಂದರೆ ಈ ದುಡ್ಡು ಎಲ್ಲಿಗೆ ಹೋಯ್ತು ಅನ್ನೋದು ನಮ್ಮ ಪ್ರಶ್ನೆ. ಇಲ್ಲಿ ಇರ್ತಕ್ಕಂಥ ಯಾರು ಇವತ್ತ ಆ ಒಂದು ಆ ಗುತ್ತೇದಾರಿ ಏಜೆನ್ಸಿ ತಗೊಂಡವರಾಗಿರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇಂಜಿನಿಯರ್ಗಳಾಗಿರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಾಣದ ಕೈಗಳು ಇವತ್ತು ಆ ಹಣವನ್ನು ಲೂಟಿ ಮಾಡಿ, ಸರ್ಕಾರದ ಹಣವನ್ನು ಲೂಟಿ ಮಾಡಿ ಇವತ್ತು ಅದನ್ನು ಭ್ರಷ್ಟಾಚಾರ ಮಾಡಿ ಇವತ್ತು ಅಪೂರ್ಣಗೊಂಡಿರ್ತಕ್ಕಂಥದ್ದು ನಮ್ಮ ಕಣ್ಮುಂದಿರ್ತಕ್ಕಂಥ ಸತ್ಯ. ಆದರೆ ಕೇಳಿದವರು ಇವತ್ತು ಜೈಲಿಗೆ ತಿರುಗಾಕತ್ತಾರ. ಆದರೆ ನಮಗೆ ಒಂದು ಅರ್ಥ ಆಗ್ತಾ ಇಲ್ಲ. ಕಳೆದ ಈ ಒಂದು ಕ್ಷೇತ್ರ ST ಮೀಸಲು ಕ್ಷೇತ್ರ ಅಂದರೆ ನಮಗೆ ಮೀಸಲು ಕ್ಷೇತ್ರದಲ್ಲಿ ಇದ್ದರೂ ಕೂಡ ಆ ಮೀಸಲು ಕ್ಷೇತ್ರದ ಅನುದಾನವನ್ನು ಬಳಕೆ ಮಾಡಲಾರ್ದೇ ಇವತ್ತು ST ಜನರಿಗೆ ಬಹುಸಂಖ್ಯಾತರು ST ಜನ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೊಂದು ಬಿಲ್ಡಿಂಗನ್ನು ಪೂರ್ಣಗೊಳಿಸೋಕ್ಕಾಗಿಲ್ಲ ಅಂತಂದರೆ ಇದನ್ನು ನಾವು ಯಾವ ರೀತಿ ನಾವು ಪ್ರತಿಭಟಿಸ್ಬೇಕು ಅರ್ಥ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಪ್ರಕರಣ ದಾಖಲಾಗಿದೆ, ಶಾಂತಿಯುತ ಹೋರಾಟಗಳಾದವು. ಆದರೂ ಕೂಡ ಅದನ್ನು ಪ್ರಾರಂಭ ಮಾಡಲಾರ್ದೇ ಇವತ್ತು ಪ್ರಕರಣ ದಾಖಲಾಗಿ. ಆದರೆ ಮುಂದಿನ ದಿನಗಳಲ್ಲಿ ಹಿಂಗೆ ಆದರೆ ಖಂಡಿತ ಇವತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು.
ಇವತ್ತು ನಮ್ಗೆ ಯಾರಾದ್ರೂ ಅಷ್ಟೇ ರಾಜಕೀಯ ಕಾರಣಕ್ಕಾಗಿ ಒಬ್ಬರ ಮೇಲೆ ಒಬ್ಬರು ಹೇಳಿದ್ರೆ ಆಗಂಗಿಲ್ಲ. ಯಾಕಂದರೆ ಈಗಿರೋ ಶಾಸಕರು ಕೂಡ ಹಿಂದೆ ನಾವು ಮತ ಪಡೆಯುವಂಥ ಸಂದರ್ಭದಲ್ಲಿ ನಾನು ಅದಕ್ಕೆ ವಿಧಾನಸಭೆಯಲ್ಲಿ ಮತ್ತು ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಅದನ್ನು ಪ್ರಶ್ನಿಸಿ ಪೂರ್ಣಗೊಳಿಸ್ತೀವಿ ಅಂತ ಹೇಳಿದ್ರು. ಅವರು ಕೂಡ ನಿರ್ಲಕ್ಷ್ಯ ವಹಿಸತಕ್ಕಂಥದ್ದು ನಮಗೆ ಕಂಡು ಬಂದಿತ್ತು. ಅಂದರೆ ಯಾರೂ ಕೂಡ ಆ ವಾಲ್ಮೀಕಿ ಭವನಕ್ಕೆ ಸಂಬಂಧಪಟ್ಟಂಗ ಇಚ್ಛಾಶಕ್ತಿ ಕೊರತೆ ಇರೋದ್ರಿಂದ ನಾವು ಅನಿವಾರ್ಯವಾಗಿ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ತೀವ್ರ ರೂಪಕ್ಕೆ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಕಾನೂನು ಕೈ ತಗೊಳ್ಳೋಂಥ ಹೋರಾಟ ಆಗಬಾರ್ದು. ಯಾಕಂದ್ರೆ ಆಲ್ರೆಡಿ ನಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ ಮತ್ತು ನಾವು ನಮ್ಮ ಮೇಲೆ ವಾರೆಂಟ್ಗಳ ಸತೆಗೆ ಇರ್ತಕ್ಕಂಥದ್ದು. ಹಾಗಾಗಿ ನಾವೇನು ಕಾನೂನು ಕೈ ತಗೊಂಡು ಹೋರಾಟ ಮಾಡಿದ್ದಿಲ್ಲ. ಇವತ್ತು ಆ ಒಂದು ನೆಪ ಇಟ್ಕೊಂಡು ನಮ್ಮ ಮೇಲೆ ಪ್ರಕರಣ ದಾಖಲಾದರೂ ಕೂಡ ಹೋಗ್ಲಿ, ನಾವು ಪ್ರಕರಣ ದಾಖಲಾಕ್ಸ್ಕೊಂಡು ಇವತ್ತು ಕೋರ್ಟಿಗೆ ಅಲೆದಾಡಿದ್ರು ಕೂಡ ಅದು ಆ ಕೆಲಸ ಯಾಕಾಗೋದು ಅಂತೇಳಿ ನೋಡುವಾಗ ಒಂದು ಮುಂದಿನ ದಿನಗಳಲ್ಲೂ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿ ತಗೊಂಡು ನಾವು ಕೂಡ ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ. ಮತ್ತು ಅದೇ ರೀತಿಯಾಗಿ ಇನ್ನು ಕೆಲವು ಬೇಡಿಕೆಗಳು ಇವತ್ತು ಶಂಕುಸ್ಥಾಪನೆ ಆಗಿದೆ. ಆ ಶಂಕುಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಇವತ್ತಿನವರೆಗೂ ಪ್ರಾರಂಭ ಆಗಿಲ್ಲ. ರೈತ ಸಂಘರು ಒಂದೇನೋ ಮನವಿ ಪತ್ರ ಕೊಟ್ಟರು ಅಂತೇಳಿ ಅದು ಪ್ರಾರಂಭ ಆಗೋದು ಕಾಣಕತ್ತದ. ಆದರೆ ಒಂದು ಸಂಘಟನೆ ಮುಖಂಡರಿಗೂ ಮನವಿ ಮಾಡ್ತಾರೆ. ಯಾಕಂದರೆ ನಮ್ಮಲ್ಲಿ HKRDB ಅನುದಾನ ಏನು ಬರ್ತದ, ಈ ಭಾಗದ ಅಭಿವೃದ್ಧಿಗೆ ಬಂದಂಥ ಅನುದಾನವನ್ನು ಇವತ್ತು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಓಪನ್ ಆಗಿ ಸುಮಾರು 40-50% ಅದರಲ್ಲಿ ಲೂಟಿ ಮಾಡಿ ಕಾಮಗಾರಿಗಳನ್ನು ಕಡಿಮೆ ಮಾಡಿ ಆ ಕಾಮಗಾರಿ ಮುಗಿದ ತಕ್ಷಣ ಕೆಲವೇ ಒಂದು 6 ತಿಂಗಳಲ್ಲಿ ರೋಡ್ ಕಿತ್ತೋಗುವಂಥ ಎಲ್ಲ ಪರಿಸ್ಥಿತಿ ನಮ್ಮ ಕಣ್ಣು ಮುಂದಿರೋದು. ಹಂಗಾಗಿ ಆ ಎಸ್ಟಿಮೇಟ್ ಪ್ರಕಾರ ಕೆಲಸ ಆಗಬೇಕು, ಆ ಕ್ವಾಂಟಿಟಿ ಪ್ರಕಾರ ಆ ಸಿಮೆಂಟನ್ನು ಬಳಸಬೇಕು ಮತ್ತು ಉತ್ತಮ ಗುಣಮಟ್ಟದ ಕಾಮಗಾರಿ ಆಗಲಿಕ್ಕೆ ಸಾರ್ವಜನಿಕರು ಮತ್ತು ರೈತ ಸಂಘಟನೆಗಳು ಮುತುವರ್ಜಿ ವಹಿಸಿದಾಗ ಮಾತ್ರ ಇವತ್ತು ಆ ಒಂದು ಕಾಮಗಾರಿಗಳು ಬಾಳಿಕೆ ಬರ್ತದೆ. ಮತ್ತು ಅದೇ ರೀತಿಯಾಗಿ MHP ಶಾಲೆಯಿಂದ ಅಟ್ಟಿ ಮುಖ್ಯ ರಸ್ತೆವರೆಗೆ ಏನೋ ಕಾಮಗಾರಿ ನಮ್ಗೆ ಅರ್ಥ ಆಗಿಲ್ಲ. ಅಲ್ಲಿ ಒಂದಿಷ್ಟು ಕೆಲಸ ಪ್ರಾರಂಭ ಆಗದ ಅಂತ ಹೇಳಿದ್ರು, ಆಮೇಲೆ ಯಾರು ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ ಅಂತ ಹೇಳಿದ್ರು. ನಮ್ಗೆ ಅರ್ಥ ಆಗಿಲ್ಲ, ಇದೇನೋ ಒಂಥರ ಬೆಂಗಳೂರಲ್ಲಿ ನಡೀತಲ್ಲ ರೌಡಿಜಮ್ ಟೈಪ್, ನಮಗೆ ದುಡ್ಡು ಕೊಟ್ಟರೆ ನೀವು ಕೆಲಸ ಮಾಡ್ಬೇಕಂತ ಅವ್ರು ಕೇಳೋರು ಇಲ್ಲ ಗೊತ್ತಿಲ್ಲ. ಆದರೆ ಹೂವಪ್ಪಗಳು ಆದರೆ ಅವ್ರು ಅಂತೇಳಿ ಕೇಳಿದರೆ ಅವ್ರು ಯಾಕೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಲಿಲ್ಲ. ಇವತ್ತು ಸಾರ್ವಜನಿಕ ಕೆಲಸಕ್ಕೆ ಅಡ್ಡಿಪಡಿಸ್ತಾರೆ ಅಂತೇಳಿ ಇದು ಮಾಡಿಲ್ಲ. ಮತ್ತು ಹೇಳೋರು ಕೇಳೋರು ದೊಡ್ಡ ಗೊಂದಲ ಇರ್ತಕ್ಕಂಥದ್ದು. ಮತ್ತು ಆ ಕಾಮಗಾರಿ ಪ್ರಾರಂಭ ಆದರೆ ಯಾರೋ ಒಬ್ಬರು ಅದರ ಅಬ್ಜೆಕ್ಷನ್ ಮಾಡ್ತಾರೆ ಅಂತೇಳಿ ತಡೆ ಹಿಡಿದು ಸಾರ್ವಜನಿಕ ತೊಂದರೆ ಕೊಡುವಂಥದ್ದು ಏನದಲ್ಲ, ಅದಕ್ಕೆ ಸಂಬಂಧಪಟ್ಟಂಗ ಯಾವ ಯೋಜನೆಯಲ್ಲಿ ಅದು ಮಂಜೂರಾಯಿತು, ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಯಾರಿಗೆ ಗುತ್ತಿಗೆ ಆಗಿದೆ ಅಂತೇಳಿ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದರೆ ಮುಂದಿನ ದಿನಗಳಲ್ಲಿ ಆ ಕಾಮಗಾರಿ ಕೂಡ ತಕ್ಷಣ ಪ್ರಾರಂಭ ಮಾಡಬೇಕು. ಮತ್ತು ಮುಖ್ಯವಾಗಿ ನಮ್ಮ ಜಾಲಹಳ್ಳಿಯ ಮುಖ್ಯ ರಸ್ತೆಯನ್ನು ಡಿವೈಡರ್ ಆಗಿ ಇವತ್ತು ರಸ್ತೆ ಅಪಘಾತಗಳು ತಪ್ಪಬೇಕು. ಮತ್ತು ಆಲ್ರೆಡಿ ನಮ್ಮ ರೋಡ್ ಅಗಲೀಕರಣ ಇದ್ದು ಇದಕ್ಕೆ ಡಿವೈಡರ್ ಆದರೆ ಅಪಘಾತಗಳು ತಪ್ಪಲು ಸಾಧ್ಯ ಇರ್ತಕ್ಕಂಥದ್ದು. ಇಂಥ ಬೇಡಿಕೆಗಳು ಸಂಬಂಧಪಟ್ಟಂಗ ಗ್ರಾಮ ಸಮಿತಿಯರು ಹೋರಾಟ ಹಮ್ಮಿಕೊಂಡಿದ್ದಾರೆ. ಈ ಒಂದು ಬೇಡಿಕೆಗಳು ಈಡೇರಿ ತಾರ್ಕಿಕ ಅಂತ್ಯ ಕಾಣುವವರೆಗೂ ಸಂಘಟನೆ ಮುಖಂಡರು ಹೋರಾಟವನ್ನು ಮುಂದುವರಿಸಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಗ್ರಾಮ ಸಮಿತಿ ಅಧ್ಯಕ್ಷ ಹನುಮಂತ ಮಡಿವಾಳ ಸ್ವಾಗತ ಮಾಡಿದರೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಾಲಹಳ್ಳಿ ಘಟಕದ ಪದಾಧಿಕಾರಿಗಳು, ವಾಲ್ಮೀಕಿ ಸಂಘದ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವೀರೇಶ್ ಅರಕೇರಿ, ಗ್ರಾಮ ಪಂಚಾಯತ್ ಸದಸ್ಯ ತಿಮ್ಮಣ್ಣ ನಾಯಕ ದಿವಾನ್, ಮಕ್ತುಂ ಪರಾಶಿ, ಶಿವಮ್ಯಾನಪ್ಪ ತ್ಯಾಪ್ಲಿ, ರಂಗನಾಥ್ ಕುದ್ರಿ ಸೇರಿ ಹಲವರು ಹಾಜರಿದ್ದರು. ಸಂಘಟನೆ ಪದಾಧಿಕಾರಿಗಳು ಆದ ಹನುಮಂತ ಮಡಿವಾಳ್, ಮೌನೇಶ್ ದಾಸರ್, ರಂಗನಾಥ್ ಬುಕ್ಕಲಗಡ್ಡಿ, ರಿಯಾಜ್ ಅರ್ತಿ, ಮಹಾಲಿಂಗ ದೊಡ್ಡಮನಿ, ಕಲಿಮುದ್ದಾರ್, ಬಸವರಾಜ್ ಒಂದಲ್ಲಿ, ಹನುಮಂತ ಗಣೇಕಲ್, ರಾಜು ನಾಯಕ, ಮಲ್ಲುಗೌಡ್ರು ಹಾಗೂ ಊರಿನ ಪ್ರಮುಖರು ಆದ ರಾಜ ತಿಮ್ಮಪ್ಪ ನಾಯಕ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಂಗನಾಥ್ ಮಗಸಿ, ವಿನೋದ್ ಚಿಗಲ್, ಬಸವರಾಜ್ ಮಂಡಲಗುಡ್ಡ, ರಂಗಪ್ಪ ತುಗರಿ, ದುರ್ಗಪ್ಪ ಅಗಸಿ ಮನೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಭಾಗವಹಿಸಿದ್ರು. ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, TV20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.